ಕೈ ಎತ್ತಿ ಮುಗಿಯುತ್ತಲೇ ಒಳಗೆ ಪ್ರವೇಶಿಸುವ ಭಕ್ತರ ದಂಡು, ದರ್ಶನ ಪಡೆಯುತ್ತಲೇ ಭಾವುಕರಾಗುವ ಭಕ್ತಗಣ, ಇನ್ನೊಂದೆಡೆ ತೂಗಿದ ತೊಟ್ಟಿಲಿಗೆ ಹೂ ಎಸೆದು ಸಂಭ್ರಮಿಸುವ ದಂಪತಿಗಳು, ಕಂಬಿಗಳ ಮೇಲೆ ನೇತಾಡುತ್ತಾ ಭಕ್ತ ಮಂಡಳಿಯನ್ನೇ ಆಶ್ಚರ್ಯಪಡಿಸುವ ಭೂತ ಪ್ರೇತ ತಟ್ಟಿದ ಮಹಿಳೆಯರು. ಹೌದು, ಇದೆಲ್ಲವೂ ನಿಮಗೆ ಕಂಡು ಬರುವುದು ಕಲಬುರಗಿ ಜಿಲ್ಲೆಯ ಗಾಣಗಾಪುರದಲ್ಲಿ. ಗಾಣಗಾಪುರಕ್ಕೆ ಸಾವಿರಾರು ಲಕ್ಷಾಂತರ ಜನರು ಹೋಗುತ್ತಾರೆ, ದೇವರಿಗೆ ಕೈ ಮುಗಿದು ಪುನೀತರಾಗುತ್ತಾರೆ. ಆದ್ರೆ ಅಲ್ಲಿರುವ ಗರ್ಭಗುಡಿಯ ಆ ಒಂದು ರಹಸ್ಯ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಗೊತ್ತಿಲ್ಲ ಅಂದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. ಈ ದೇವಸ್ಥಾನದಲ್ಲಿ ಅತೀಂದ್ರಿಯ ಶಕ್ತಿಗಳಿವೆ. ದೆವ್ವ, ಭೂತ, ಪಿಶಾಚಿ ಸಮಸ್ಯೆಯಿಂದ ಬಳಲುತ್ತಿರುವ ಅವರಿಗೆ ಪರಿಹಾರ ಇಲ್ಲಿ ಸಿಗುತ್ತದೆ. ಈ ಕ್ಷೇತ್ರಕ್ಕೆ ಮನುಷ್ಯನಿಗೆ ಮೆತ್ತಿಕೊಂಡಿರುವ ದೆವ್ವಗಳು, ಭೂತಗಳು ದೇವರಿಗೆ ಮುಖಾಮುಖಿಯಾಗಿ ಶರಣಾಗುತ್ತವೆ. ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನದಲ್ಲಿ ಅತಿ ಹೆಚ್ಚು ಜನರು ಈ ದೇವಸ್ಥಾನಕ್ಕೆ ಬರುತ್ತಾರೆ. ಇಲ್ಲಿ ನಡೆಯುವ ಮಂಗಳಾರತಿ ಸಮಯದಲ್ಲಿ ದುಷ್ಟ ಶಕ್ತಿಗಳು ದೇವಾಲಯದ ಒಳಗೆ ಇರುವ ಛಾವಣಿಯನ್ನ ಏರಿ ಕೂಗಾಡಲು, ಕಿರಿಚಾಡಲು ಪ್ರಾರಂಭಿಸುವುದನ್ನ ನಾವು ಇಲ್ಲಿ ಕಾಣಬಹುದು. ಸನಾತನ ಧರ್ಮದಲ್ಲಿ ಗುರುವಿಗೆ ಎಲ್ಲದಕ್ಕಿಂತ ಶ್ರೇಷ್ಠ ಸ್ಥಾನವಿದೆ. ಹಾಗೆಯೇ ಗುರುವನ್ನ ಬ್ರಹ್ಮ, ವಿಷ್ಣು, ಮಹೇಶ್ವರ ಎಂದು ತ್ರಿಮೂರ್ತಿ ಸ್ವರೂಪದಲ್ಲಿ ಬಣ್ಣಿಸಲಾಗಿದೆ. ಅಂತಹ ಗುರುವಿಗೆ ಗುರುವಾಗಿರುವ ದತ್ತಾತ್ರೇಯರು ನೆಲೆಸಿರುವ ಆ ಸ್ಥಾನವೇ ಗಾಣಗಾಪುರ. ಗುರು ದತ್ತಾತ್ರೇಯ ನೆಲೆಸಿರುವ ಕ್ಷೇತ್ರ ಕರ್ನಾಟಕ ರಾಜ್ಯದ ಕಲಬುರಗಿ ಜಿಲ್ಲೆಯ ಗಾಣಗಾಪುರದಲ್ಲಿದೆ. ಅದನ್ನು ದತ್ತಾತ್ರೇಯ ಕ್ಷೇತ್ರ ಎಂದು ಸಹ ಕರೆಯುತ್ತಾರೆ. ಹೀಗಾಗಿ ಸದಾ ಭಕ್ತರಿಂದ ಗಿಜಿಗುಡುವ ಈ ದೇವಾಲಯಕ್ಕೆ ಇಷ್ಟಾರ್ಥ ಈಡೇರುವ ಪುಣ್ಯತಾಣ ಅನ್ನೋ ಪ್ರತೀತಿ ಇದೆ. ಹೀಗಾಗಿಯೇ ಕರ್ನಾಟಕ ಅಲ್ಲದೆ ಮಹಾರಾಷ್ಟ್ರ, ತೆಲಂಗಾಣ, ತಮಿಳುನಾಡು, ಆಂಧ್ರ ಪ್ರದೇಶ, ಗೋವಾ, ಒಡಿಶಾಗಳಿಂದ ಭಕ್ತ ಮಂಡಳಿ ಇಲ್ಲಿ ಆಗಮಿಸುತ್ತದೆ. ಅಷ್ಟೇ ಅಲ್ಲ, ದತ್ತಾತ್ರೇಯ ಸ್ವಾಮಿಗೆ ವರ್ಷಕ್ಕೆ ಇಲ್ಲಿ 2 ಬಾರಿ ಉತ್ಸವ ನಡೆಯುವುದು ಇನ್ನೊಂದು ವಿಶೇಷ. ಈ ದೇವಾಲಯದ ಇತಿಹಾಸ ಹಿಡಿದು ಹೊರಟರೆ 700 ವರ್ಷಗಳ ಹಿಂದೆ ನಾವು ಹೋಗುತ್ತೇವೆ. ಆ ಕಾಲದಲ್ಲಿ ಇಲ್ಲಿಗೆ ಆಗಮಿಸಿದ ದತ್ತಾತ್ರೇಯರು ಈಗಲೂ ಪಾದುಕೆಗಳಲ್ಲಿ ಗುಪ್ತವಾಗಿದ್ದಾರೆ ಅನ್ನುವ ನಂಬಿಕೆ ಇದೆ. ಇದನ್ನ ಗಾಣಗಾಪುರ, ಗಾಣಗ ಭವನ, ಗಂಧರ್ವ ಭವನ, ಗಂಧರ್ವಪುರ ಎಂದು ಕರೆಯಲಾಗುತ್ತದೆ. ಇದೇ ಕಾರಣ ಈ ದೇವಸ್ಥಾನದಲ್ಲಿ ಪಾದುಕೆ ಪೂಜೆಗೆ ಎಲ್ಲಿಲ್ಲದ ಮಹತ್ವ ಇದೆ. ದತ್ತ ಪಾದುಕೆ ದರ್ಶನಕ್ಕಾಗಿಯೇ ದೇಶದಿಂದ ಅಲ್ಲದೆ ವಿದೇಶದಿಂದಲೂ ಇಲ್ಲಿ ಜನಸಾಗರ ಹರಿದು ಬರುತ್ತದೆ. ಹಿಂದೆ ಸಪ್ತ ಋಷಿಗಳಲ್ಲಿ 2ನೇಯವರಾದಂತಹ ಅತ್ರಿ ಮುನಿಗಳು ಸಹ್ಯಾದ್ರಿ ಪರ್ವತದ ಶ್ರೇಣಿಯಲ್ಲಿ ಘೋರ ತಪಸ್ಸನ್ನು ಆಚರಿಸುತ್ತಿದ್ದರು. ಅವರ ತಪಸ್ಸಿಗೆ ಮೆಚ್ಚಿದ ಬ್ರಹ್ಮ, ವಿಷ್ಣು, ಮಹೇಶ್ವರರು ಪ್ರತ್ಯಕ್ಷರಾಗಿ ನಿಮಗೇನು ವರಬೇಕೆಂದು ಕೇಳಿದಾಗ ಅತ್ರಿ ಮುನಿಗಳು ನಿಮ್ಮ 3 ಗುಣಗಳನ್ನು ಹೊಂದಿರುವ ಹಾಗೂ ಶಕ್ತಿಶಾಲಿ ಮಗನನ್ನು ದಯಪಾಲಿಸಬೇಕೆಂದು ಕೇಳಿಕೊಳ್ಳುತ್ತಾರೆ. ಕೆಲವು ದಿನಗಳ ನಂತರ ಅತ್ರಿ ಮುನಿಗಳು ಹಾಗೂ ಅವರ ಧರ್ಮಪತ್ರಿ ಅನುಸೂಯ ಅವರಿಗೆ ಮಗ ಹುಟ್ಟುತ್ತಾನೆ. ಅವನೇ ದತ್ತಾತ್ರೇಯ. ಆತ ಬ್ರಹ್ಮನ ಅವತಾರವಾಗಿದ್ದರಿಂದ ಸೋಮನೆಂದು, ವಿಷ್ಣುವಿನ ಅವತಾರವಾಗಿದ್ದರಿಂದ ದತ್ತನೆಂದು, ಶಿವನ ಅವತಾರವಾಗಿದ್ದರಿಂದ ದುರ್ವಾಸನೆಂದು ಕರೆಯಲ್ಪಡುತ್ತಾನೆ. ಒಬ್ಬನೇ ವ್ಯಕ್ತಿಯಲ್ಲಿ ತ್ರಿಮೂರ್ತಿಗಳು ಇದ್ದಿದ್ದರಿಂದ ಇವರನ್ನ ದತ್ತಾತ್ರೇಯ ಎಂದು ಸಂಬೋಧಿಸಲಾಗುತ್ತದೆ. ಭಕ್ತರು ದತ್ತಾತ್ರೇಯರನ್ನು ನಾನಾ ಹೆಸರುಗಳಿಂದ ಕರೆಯುತ್ತಾರೆ. ತ್ರಿಮೂರ್ತಿ ರೂಪ ದತ್ತಾತ್ರೇಯ, ತ್ರಿಗಣಾತೀತ ದತ್ತಾತ್ರೇಯ, ಅನುಸೂಯಾತನನ ದತ್ತಾತ್ರೇಯ ಎಂದು ಕೆಲವರು ಭಜನೆಯ ಮೂಲಕ ವರ್ಣಿಸುತ್ತಾರೆ. ಇನ್ನು ಕೆಲವರು ಋಷಿ ಅತ್ರಿ ಅವರ ಪುತ್ರನಾಗಿರುವುದರಿಂದ ದತ್ತಾತ್ರೇಯರನ್ನು ಅತ್ರಿಯನೆಂದು ಕೂಡ ಕರೆಯುತ್ತಾರೆ. ಹೌದು, ದತ್ತಾತ್ರೇಯರು ತಮ್ಮ ಮಾತಾಪಿತೃಗಳ ಅಪೇಕ್ಷೆಯಂತೆ ಲೋಕ ಕಲ್ಯಾಣಕ್ಕಾಗಿ ಪ್ರತಿನಿತ್ಯ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಂಚರಿಸುತ್ತಾ ತಮ್ಮೆಲ್ಲ ಭಕ್ತರನ್ನು ಉದ್ಧಾರ ಮಾಡುತ್ತಿರುತ್ತಾನೆ ಎಂದು ನಂಬಲಾಗಿದೆ.
ಭಕ್ತರ ಕರೆಗೆ ಓಗೊಟ್ಟು ಗಾಣಗಾಪುರದಲ್ಲಿ ಬರೋಬ್ಬರಿ 24 ವರ್ಷಗಳ ಕಾಲ ನೆಲೆಸಿರುವ ಶ್ರೀ ಗುರುದತ್ತರು ದಿನಂಪ್ರತಿ ಮಧ್ಯಾಹ್ನ 12 ಗಂಟೆಯ ಸುಮಾರಿಗೆ ಈ ಊರಿನಲ್ಲಿರುವ 5 ಮನೆಗಳಲ್ಲಿ ಭಿಕ್ಷೆಯನ್ನು ಬೇಡುತ್ತಿದ್ದರು. ದತ್ತಾತ್ರೇಯವರ ಅವತಾರವೆನ್ನಲಾದಂತಹ ನರಸಿಂಹ ಸರಸ್ವತಿ ಸ್ವಾಮಿಗಳು ಗಾಣಗಾಪುರದಲ್ಲಿ ಕೆಲ ವರ್ಷ ನೆಲೆಸಿದ್ದರು. ಆದ್ದರಿಂದಲೇ ಗಾಣಗಾಪುರವನ್ನ ದತ್ತಾತ್ರೇಯ ಕ್ಷೇತ್ರ ಎಂದು ಕೂಡ ಕರೆಯಲಾಗುತ್ತದೆ. ಗುರು ಚರಿತ್ರೆಯಲ್ಲಿ ನರಸಿಂಹ ಸರಸ್ವತಿಗಳು ತಾವು ಸದಾ ಈ ಕ್ಷೇತ್ರದಲ್ಲಿ ಜಾಗೃತವಾಗಿ ನೆಲೆಸಿರುತ್ತೇನೆ ಎಂದು ಉಲ್ಲೇಖಿಸಿದ್ದಾರೆ. ಭೀಮಾ ಹಾಗೂ ಅಮರ್ಜಾ ನದಿಗಳ ಸಂಗಮ ಕ್ಷೇತ್ರವಾಗಿರುವ ನಿರ್ಗುಣ ಪಾದುಕಗಳ ಪೂಜೆಯನ್ನು ಮಾಡುವುದು ಈ ಕ್ಷೇತ್ರದ ಮತ್ತೊಂದು ವಿಶೇಷತೆ. ಗುರು ಚರಿತ್ರೆಯಲ್ಲಿ ನರಸಿಂಹ ಸರಸ್ವತಿಗಳು ಹೇಳಿರುವಂತೆ ಇಂದಿಗೂ ದತ್ತಾತ್ರೇಯರ ಸ್ವರೂಪವಾಗಿರುವ ನರಸಿಂಹ ಸರಸ್ವತಿಗಳು ಮುಂಜಾನೆಯ ವೇಳೆಗೆ ಸಂಗಮದಲ್ಲಿ ಮಿಂದು ಮಧ್ಯಾಹ್ನ ಸಮಯದಲ್ಲಿ ಭಿಕ್ಷಾಟನೆ ಮಾಡಿ ಭಕ್ತರ ಪಾದುಕಾ ಪೂಜೆಯನ್ನು ಸ್ವೀಕರಿಸುತ್ತಾರೆ. ಆದ್ದರಿಂದಲೇ ಗಾಣಗಾಪುರದಲ್ಲಿ ಪಾದುಕೆ ಪೂಜೆ ಅತ್ಯಂತ ಮಹತ್ವವನ್ನು ಪಡೆದಿದೆ. ದತ್ತಾತ್ರೇಯರ ಕೃಪೆ ಉಂಟಾಗಿ ಇಲ್ಲಿ ಅನೇಕ ಭಕ್ತಾದಿಗಳಿಗೆ ಅವರ ಅಭಿಲಾಷೆಗಳು ಈಡೇರುತ್ತವೆ. ಈ ದೇವಸ್ಥಾನದಲ್ಲಿ ಅತೀಂದ್ರಿಯ ಶಕ್ತಿಗಳಿವೆ. ದೆವ್ವ, ಭೂತ, ಪಿಶಾಚಿ ಸಮಸ್ಯೆಯಿಂದ ಬಳಲುತ್ತಿರುವ ಅವರಿಗೆ ಪರಿಹಾರ ಇಲ್ಲಿ ಸಿಗುತ್ತದೆ. ಈ ಕ್ಷೇತ್ರಕ್ಕೆ ಮನುಷ್ಯನಿಗೆ ಮೆತ್ತಿಕೊಂಡಿರುವ ದೆವ್ವಗಳು, ಭೂತಗಳು ದೇವರಿಗೆ ಮುಖಾಮುಖಿಯಾಗಿ ಶರಣಾಗುತ್ತವೆ. ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನದಲ್ಲಿ ಅತಿ ಹೆಚ್ಚು ಜನರು ಈ ದೇವಸ್ಥಾನಕ್ಕೆ ಬರುತ್ತಾರೆ. ಇಲ್ಲಿ ನಡೆಯುವ ಮಂಗಳಾರತಿ ಸಮಯದಲ್ಲಿ ದುಷ್ಟ ಶಕ್ತಿಗಳು ದೇವಾಲಯದ ಒಳಗೆ ಇರುವ ಛಾವಣಿಯನ್ನ ಏರಿ ಕೂಗಾಡಲು, ಕಿರಿಚಾಡಲು ಪ್ರಾರಂಭಿಸುವುದನ್ನ ನಾವು ಇಲ್ಲಿ ಕಾಣಬಹುದು. ಸನಾತನ ಧರ್ಮದಲ್ಲಿ ಗುರುವಿಗೆ ಎಲ್ಲದಕ್ಕಿಂತ ಶ್ರೇಷ್ಠ ಸ್ಥಾನವಿದೆ. ಹಾಗೆಯೇ ಗುರುವನ್ನ ಬ್ರಹ್ಮ, ವಿಷ್ಣು, ಮಹೇಶ್ವರ ಎಂದು ತ್ರಿಮೂರ್ತಿ ಸ್ವರೂಪದಲ್ಲಿ ಬಣ್ಣಿಸಲಾಗಿದೆ. ಅಂತಹ ಗುರುವಿಗೆ ಗುರುವಾಗಿರುವ ದತ್ತಾತ್ರೇಯರು ನೆಲೆಸಿರುವ ಆ ಸ್ಥಾನವೇ ಗಾಣಗಾಪುರ. ಗುರು ದತ್ತಾತ್ರೇಯ ನೆಲೆಸಿರುವ ಕ್ಷೇತ್ರ ಕರ್ನಾಟಕ ರಾಜ್ಯದ ಕಲಬುರಗಿ ಜಿಲ್ಲೆಯ ಗಾಣಗಾಪುರದಲ್ಲಿದೆ. ಅದನ್ನು ದತ್ತಾತ್ರೇಯ ಕ್ಷೇತ್ರ ಎಂದು ಸಹ ಕರೆಯುತ್ತಾರೆ. ಹೀಗಾಗಿ ಸದಾ ಭಕ್ತರಿಂದ ಗಿಜಿಗುಡುವ ಈ ದೇವಾಲಯಕ್ಕೆ ಇಷ್ಟಾರ್ಥ ಈಡೇರುವ ಪುಣ್ಯತಾಣ ಅನ್ನೋ ಪ್ರತೀತಿ ಇದೆ. ಹೀಗಾಗಿ ಕರ್ನಾಟಕ ಅಲ್ಲದೆ ಮಹಾರಾಷ್ಟ್ರ, ತೆಲಂಗಾಣ, ತಮಿಳುನಾಡು, ಆಂಧ್ರ ಪ್ರದೇಶ, ಗೋವಾ, ಒಡಿಶಾಗಳಿಂದ ಭಕ್ತ ಮಂಡಳಿ ಇಲ್ಲಿ ಆಗಮಿಸುತ್ತದೆ. ಅಷ್ಟೇ ಅಲ್ಲ, ದತ್ತಾತ್ರೇಯ ಸ್ವಾಮಿಗೆ ವರ್ಷಕ್ಕೆ ಇಲ್ಲಿ 2 ಬಾರಿ ಉತ್ಸವ ನಡೆಯುವುದು ಇನ್ನೊಂದು ವಿಶೇಷ. ಈ ದೇವಾಲಯದ ಇತಿಹಾಸ ಹಿಡಿದು ಹೊರಟರೆ 700 ವರ್ಷಗಳ ಹಿಂದೆ ನಾವು ಹೋಗುತ್ತೇವೆ. ಆ ಕಾಲದಲ್ಲಿ ಇಲ್ಲಿಗೆ ಆಗಮಿಸಿದ ದತ್ತಾತ್ರೇಯರು ಈಗಲೂ ಪಾದುಕೆಗಳಲ್ಲಿ ಗುಪ್ತವಾಗಿದ್ದಾರೆ ಅನ್ನುವ ನಂಬಿಕೆ ಇದೆ. ಇದನ್ನ ಗಾಣಗಾಪುರ, ಗಾಣಗ ಭವನ, ಗಂಧರ್ವ ಭವನ, ಗಂಧರ್ವಪುರ ಎಂದು ಕರೆಯಲಾಗುತ್ತದೆ. ಇದೇ ಕಾರಣ ಈ ದೇವಸ್ಥಾನದಲ್ಲಿ ಪಾದುಕೆ ಪೂಜೆಗೆ ಎಲ್ಲಿಲ್ಲದ ಮಹತ್ವ ಇದೆ. ದತ್ತ ಪಾದುಕೆ ದರ್ಶನಕ್ಕಾಗಿಯೇ ದೇಶದಿಂದ ಅಲ್ಲದೆ ವಿದೇಶದಿಂದಲೂ ಇಲ್ಲಿ ಜನಸಾಗರ ಹರಿದು ಬರುತ್ತದೆ. ಅತ್ರಿ ಮಹರ್ಷಿಗಳು ತ್ರಿಮೂರ್ತಿಗಳು ಕುರಿತು ತಪಸ್ಸು ಮಾಡಿ ತ್ರಿಮೂರ್ತಿಗಳ ಅಂಶ ಇರುವ ಮಗ ಹುಟ್ಟಬರಬೇಕೆಂದು ಪ್ರಾರ್ಥನೆ ಮಾಡಿದ್ದರು. ಹೀಗಾಗಿ ಅತ್ರಿ ಮಹರ್ಷಿಗಳಿಗೆ ತ್ರಿಮೂರ್ತಿಗಳ ಅಂಶ ಇರುವ ದತ್ತಾತ್ರೇಯರು ಮಗನಾಗಿ ಜನಿಸುತ್ತಾನೆ. ದತ್ತಾತ್ರೇಯರ ಅವತಾರವೆನ್ನಲಾದ ನರಸಿಂಹ ಸರಸ್ವತಿಗಳು ಗಾಣಗಾಪುರದಲ್ಲಿಯೇ ನೆಲೆಸಿದ್ದರು. ಆದ್ದರಿಂದ ಗಾಣಗಾಪುರವನ್ನ ದತ್ತಾತ್ರೇಯ ಕ್ಷೇತ್ರವೆಂದು ಕರೆಯಲಾಗುತ್ತದೆ. ಗುರು ಚರಿತ್ರೆಯಲ್ಲಿ ನರಸಿಂಹ ಸರಸ್ವತಿಗಳು ತಾವು ಸದಾ ಈ ಕ್ಷೇತ್ರದಲ್ಲಿ ಜಾಗೃತವಾಗಿ ನೆಲೆಸುವುದಾಗಿ ಉಲ್ಲೇಖಿಸಲಾಗಿದೆ. ಭೀಮಾ ಹಾಗೂ ಅಮರ್ಜಾ ನದಿಗಳ ಸಂಗಮ ಕ್ಷೇತ್ರವಾಗಿರುವ ನಿರ್ಗುಣ ಪಾದುಕೆಗಳ ಪೂಜೆಯನ್ನು ಮಾಡುವ ಈ ಕ್ಷೇತ್ರ ಮತ್ತೊಂದು ವಿಶೇಷ. ಗುರುಚರಿತ್ರೆಯಲ್ಲಿ ನರಸಿಂಹ ಸರಸ್ವತಿಗಳು ಹೇಳಿರುವಂತೆ ಇಂದಿಗೂ ದತ್ತಾತ್ರೇಯರ ಸ್ವರೂಪವಾಗಿರುವ ನರಸಿಂಹ ಸರಸ್ವತಿಗಳು ಮುಂಜಾನೆಯ ವೇಳೆಗೆ ಸಂಗಮದಲ್ಲಿ ಮಿಂದು ಮಧ್ಯಾಹ್ನದ ಸಮಯದಲ್ಲಿ ಭಿಕ್ಷಾಟನೆ ಮಾಡಿ ಭಕ್ತರ ಪಾದುಕೆ ಪೂಜೆಯನ್ನ ಸ್ವೀಕರಿಸುತ್ತಾರೆ. ಆದ್ದರಿಂದಲೇ ಗಾಣಗಾಪುರದಲ್ಲಿ ಪಾದುಕೆ ಪೂಜೆಗೆ ನೆರವೇರಿಸಿದರೆ ದತ್ತಾತ್ರೇಯರ ಕೃಪೆ ಉಂಟಾಗಿ ಎಲ್ಲ ಮನೋ ಅಭಿಲಾಷೆಗಳು ಈಡೇರುತ್ತವೆ ಎನ್ನುವುದು ಭಕ್ತ ಮಂಡಳಿಯ ನಂಬಿಕೆ ಅಷ್ಟೇ.